ಬಡಿದು ಎಚ್ಚರಿಸಲು ರಾಜ್ಯದ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಆಗಮಿಸಿರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿಯ ಪಕ್ಷದ ಎಲ್ಲ ಸ್ವಾಭಿಮಾನಿ ಕನ್ನಡದ ಬಂಧುಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಂಧುಗಳೇ, ನಿಮ್ಮೆಲ್ಲರಿಗೂ ಸಹ ಮೊದಲನೇದಾಗಿ ನಾನು 70ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಕರ್ನಾಟಕ ಏಕೀಕರಣಗೊಂಡು 70 ವರ್ಷ ಆಯಿತು. 70 ವರ್ಷದಲ್ಲಿ ಒಂದು ರಾಜ್ಯ ಯಾವ ರೀತಿಯಾಗಿ ಅಭಿವೃದ್ಧಿ ಆಗಬೇಕಾಗಿತ್ತು, ಆ ರಾಜ್ಯದ ಜನ, ಆ ರಾಜ್ಯದ ಜನಜೀವನ, ಆ ರಾಜ್ಯದ ಭಾಷೆ, ಆ ರಾಜ್ಯದ ಯಾವ ರೀತಿ ಅಭಿವೃದ್ಧಿ ಆಗಬೇಕಾಗಿತ್ತು, ಯಾವ ಅಭಿವೃದ್ಧಿಯೂ 70 ವರ್ಷದಿಂದ ಆಗದೇ ಇರೋ ಕಾರಣಕ್ಕಾಗಿ ಇವತ್ತು ನಾವು ಸ್ಥಿತಿಗೆ ಬಂದು ನಿಂತಿದ್ದೀವಿ ಅನ್ನೋದೇ ದೊಡ್ಡ ನೋವಿನ ಸಂಗತಿ ನನಗೆ. ಯಾಕಂತಂದರೆ ಕರ್ನಾಟಕದ ಇತಿಹಾಸಕ್ಕೆ ಅದರದೇ ಆದಂಥ ದೊಡ್ಡ ಪರಂಪರೆ ಇದೆ. ಅದು ನಾನು ಎಲ್ಲ ಕಡೆ ಕಾರ್ಯಕ್ರಮಗಳಲ್ಲಿ ಹೇಳ್ತಿರ್ತೀನಿ, ಮಾತಾಡ್ತಿರ್ತೀನಿ. ಇದು ಸೋಲರಿಯದ ಶಕ್ತಿ ಇರುವಂಥ ಮಣ್ಣು ಕರ್ನಾಟಕದ ಮಣ್ಣು. ಈ ಮಣ್ಣಿನ ಕಣಕಣದಲ್ಲೂ ಶಕ್ತಿ ಇದೆ, ಈ ಮಣ್ಣಿನ ಕಣಕಣದಲ್ಲೂ ಸ್ವಾಭಿಮಾನ ಇದೆ, ಈ ಮಣ್ಣಿನ ಕಣಕಣದಲ್ಲೂ ಕಿಚ್ಚಿದೆ, ಈ ಮಣ್ಣಿನ ಕಣಕಣದಲ್ಲೂ ದೈವತ್ವವಿದೆ, ಈ ಮಣ್ಣಿನ ಕಣಕಣದಲ್ಲೂ ಶರಣತ್ವ ಇದೆ. ಶರಣರು, ಸಾಧು ಸಂತರು, ರಾಜ ಮಹಾರಾಜರು ಮೆರೆದಂಥ ಈ ಮಣ್ಣಿನ ಪರಿಸ್ಥಿತಿ ಇವತ್ತು 70 ವರ್ಷದಲ್ಲಿ ಇಲ್ಲಿಗೆ ಬಂದು ತಲುಪಿದ್ದೀವಿ ಅಂತಂದರೆ ನಾವು ನೀವೆಲ್ಲರೂ ಸಹ ಭಾಳ ಗಂಭೀರವಾದ ಚಿಂತನೆಯನ್ನು ಮಾಡಬೇಕಾಗತ್ತೆ. ಜಾಣಗೆರೆ ಅಣ್ಣವರು ಈ ವಿಚಾರದಾಗ ಸಾಕಷ್ಟು ಅವರಿಗೆ ಅನುಭವ ಇದೆ, ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅಂತ ನಾನು ಭಾವಿಸ್ಕೊಂಡು ಅವ್ರ ಭಾಷಣ ಕೇಳಾರ್ದೆ ಒಂದು 10 ವರ್ಷ ಆಯಿತು. ನಾನು ಅದಕ್ಕಾಗಿ ಅವ್ರ ಭಾಷಣವನ್ನು ಕೇಳಬೇಕಂತ ಬಂದಂಥವ್ನು ಇವತ್ತು. ಹಾಗಾಗಿ ಭಾಳಷ್ಟು ನಿಜವಾದ ಕನ್ನಡದ ಹೋಗಿ ನಿಂತಾಗ ಅವ್ರ ಮೇಲೆ ಕನಿಷ್ಠ ಮನುಷ್ಯತ್ವ ರೂಪದಿಂದ ಆದರೂ ನಡ್ಕೊಳ್ಳುವಂಥ ಕೆಲಸಗಳನ್ನು ಪ್ರಾಮಾಣಿಕವಾಗಿ ನೀವು ಮಾಡ್ರಿ. ಹೊಡೆದಾಡ್ತಾನೆ, ಮೊನ್ನೆ ವಿಧಾನಸೌಧ ಮುಂದೆ ಹೊಡೆದಾಡ್ದವ್ರ ಮೇಲೆ ಕೇಸ್ ಇಲ್ಲ. ಯಾರೋ ವಿಧಾನಸೌಧದಿಂದ ಹೊಡೆದಾಡ್ತಾ ಇದ್ರೆ ಅವ್ರಿಗೆ ಕೇಸ್ ಹಾಕ್ಲಿಲ್ಲ. ಪಕ್ಷದ ಪ್ರಾಮಾಣಿಕ ಗೆಳೆಯರು ಒಂದು